ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ನಾವು ಹಿಂದಿನ ತರಗತಿಯಲ್ಲಿ 8th ಸ್ಟ್ಯಾಂಡರ್ಡ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಅಧ್ಯಾಯ 1 ನೋಡಿದ್ದೀವಿ. ಇಂದು ನಾವು 2ನೇ ಅಧ್ಯಾಯದ ಬಗ್ಗೆ ಅಧ್ಯಯನ ಮಾಡೋಣ. ಇದು TET, GPSTR ಮತ್ತು HSTR ಅಷ್ಟೇ ಅಲ್ಲದೆ ಸ್ಟೇಟ್ ಗೌರ್ಮೆಂಟ್ನ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ ಯಾರೆಲ್ಲ 8th ಸ್ಟ್ಯಾಂಡರ್ಡ್ ಕಲಿತಾ ಇದ್ದೀರಲ್ಲ ವಿದ್ಯಾರ್ಥಿಗಳಿಗೆ, ಅವ್ರಿಗೂ ಕೂಡ ಹೆಲ್ಪ್ ಆಗುವ ರೀತಿಯಲ್ಲಿ ನಾನು ಕ್ಲಾಸನ್ನು ಮಾಡ್ತಾಯಿದ್ದೀನಿ. ಇದು 2ನೇ ಅಧ್ಯಾಯ ಆಗಿರುತ್ತೆ. ಸೂಕ್ಷ್ಮಜೀವಿಗಳು ಮಿತ್ರ ಮತ್ತು ಶತ್ರು ಎನ್ನುವಂಥ ಅಧ್ಯಾಯ. ಮೊದಲನೇದಾಗಿ ಸೂಕ್ಷ್ಮಜೀವಿಗಳು ಅಥವಾ ಮೈಕ್ರೋ ಆರ್ಗಾನಿಸಮ್ಸ್ ಅಂದರೆ ಏನು ಅನ್ನೋದರ ಬಗ್ಗೆ ನೋಡ್ತಾ ಬರೋಣ. ಬರಿಗಣ್ಣಿಗೆ ಕಾಣದ ಜೀವಿಗಳನ್ನು ಸೂಕ್ಷ್ಮಜೀವಿಗಳು ಅಥವಾ ಸೂಕ್ಷ್ಮಾಣುಗಳು ಎನ್ನುವರು. ನೋಡಿ ಫ್ರೆಂಡ್ಸ್, ಯಾವ ಜೀವಿಗಳು ನಮ್ಮ ಕಣ್ಣಿಗೆ ಅಂದರೆ ಬರಿಗಣ್ಣಿಗೆ ಕಾಣುವುದಿಲ್ಲೋ ಅಂಥ ಜೀವಿಗಳನ್ನು ನಾವು ಏನಂತ ಕರಿತೀವಿ? ಸೂಕ್ಷ್ಮ ಜೀವಿಗಳ ಅಂತೇಳಿ ಕರಿತೀವಿ. ಈ ಸೂಕ್ಷ್ಮ ಜೀವಿಗಳನ್ನು ನಾವು ಯಾವುದರ ಮೂಲಕ ನೋಡ್ತೀವಪ್ಪ ಅಂದರೆ ಮೈಕ್ರೋಸ್ಕೋಪ್ ಮೂಲಕ ನೋಡ್ತೀವಿ. ಮೈಕ್ರೋಸ್ಕೋಪ್ ಮೂಲಕ ನೋಡ್ತೀವಿ. ನಾವು ಸೂಕ್ಷ್ಮ ಜೀವಿಗಳನ್ನು ಪ್ರಮುಖವಾಗಿ 4 ಗುಂಪುಗಳಾಗಿ ವರ್ಗೀಕರಿಸಿದ್ದೀವಿ. ಟೋಟಲ್ ಇವು 5 ಗುಂಪುಗಳದವು, ಆದರೆ ಪ್ರಮುಖವಾಗಿ 4 ಗುಂಪುಗಳಾಗಿ ವರ್ಗೀಕರಿಸಿದ್ದೀವಿ. ಯಾಕಪ್ಪ ಅಂದರೆ ಇಲ್ಲಿ ವೈರಸ್ ಅನ್ನೋದು ಕೂಡ ಒಂದು ಸೂಕ್ಷ್ಮಜೀವಿ, ಆದರೆ ಇದು ಸೂಕ್ಷ್ಮಜೀವಿಗಿಂತ ಸ್ವಲ್ಪ ಭಿನ್ನವಾಗಿರೋದರಿಂದ ಇದು ಭಿನ್ನವಾಗಿದೆ. ಅದಕ್ಕಾಗಿ ಇದನ್ನು ಪ್ರಮುಖವಾಗಿ 4 ಅಂತೇಳಿ ಕರಿತೀವಿ. ಅದರ 5ನೇ ಗುಂಪು ಯಾವುದು? ವೈರಸ್ ಆಗಿದೆ. ಆ 4 ಗುಂಪುಗಳು ಯಾವುದು ಅನ್ನೋದನ್ನು ಇವಾಗ ನೋಡ್ತಾ ಬರೋಣ ಬನ್ನಿ. ಮೊದಲನೇದಾಗಿ ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಪ್ರೋಟೋಜೋವಾ ಮತ್ತು ಕೆಲವು ಶೈವಲಗಳು ಏನಾಗ್ಯವು? ಇವು ಸೂಕ್ಷ್ಮ ಜೀವಿಗಳಾಗ್ಯವು. ವೈರಸ್ ಸೂಕ್ಷ್ಮ ಜೀವಿಗಳಿಂದ ಸ್ವಲ್ಪ ಭಿನ್ನವಾಗಿದ್ದರೂ ಸಹ ವೈರಸನ್ನು ಸೂಕ್ಷ್ಮಜೀವಿ ಎಂದೇ ಕರಿತೀವಿ ನಾವು. ಗೊತ್ತಾಯ್ತಾ? ಇವಾಗ ಯಾವ್ಯಾವ ವೈರಸ್ನಿಂದ ಯಾವ್ಯಾವ ರೋಗಗಳು ಬರ್ತಾವೆ ಅನ್ನೋದನ್ನ ಬಗ್ಗೆ ನೋಡ್ತಾ ಬರೋಣ. ನೋಡಿ, ಶೀತ, ಇನ್ಫ್ಲೂಯೆಂಜಾ, ಫ್ಲೂ ಅಥವಾ ಕೆಮ್ಮು, ಇವು 3 ಕೂಡ ವೈರಸ್ನಿಂದ ಬರುವಂಥ ರೋಗಗಳು. ನೆಕ್ಸ್ಟ್, ಪ್ರೋಟೋಜೋವಾದಿಂದ ಯಾವ ರೋಗಗಳು ಬರ್ತಾವಪ್ಪ ಅಂದರೆ ಭೇದಿ ಮತ್ತು ಮಲೇರಿಯಾ. ಅದೇ ರೀತಿಯಾಗಿ ಬ್ಯಾಕ್ಟೀರಿಯಾದಿಂದ ಟೈಫಾಯ್ಡ್ ಮತ್ತು ಕ್ಷಯ, ಅಥವಾ ಇದನ್ನು ಕ್ಷಯವನ್ನು TB ಅಂತ ಕೂಡ ಕರೀತಾರೆ. TBಯ ವಿಸ್ತೃತ ರೂಪ ಟ್ಯೂಬರ್ಕ್ಯುಲೋಸಿಸ್ ಬ್ಯಾಕ್ಟೀರಿಯಾ ಅಂತೇಳಿ. ಹೌದಾ? ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮಗೆ ಯಾವ ರೀತಿ ಪ್ರಶ್ನೆಯನ್ನು ಕೇಳ್ಬೋದಪ್ಪ ಅಂದರೆ, ಶೀತ ಇದು ಯಾವುದರಿಂದ ಬರುವಂಥ ಒಂದು ರೋಗ? ವೈರಸ್ಲಿಂದ ಬರ್ತೈತೋ, ಬ್ಯಾಕ್ಟೀರಿಯಲ್ಲಿಂದ ಬರ್ತೈತೋ, ಶಿಲೀಂಧ್ರದಿಂದ ಬರ್ತೈತೋ ಅಥವಾ ಪ್ರೋಟೋಜೋವಾಲಿಂದ ಬರ್ತೈತೋ ಅಂತೇಳಿ ನೀವು ಪ್ರಶ್ನೆ ಕೇಳ್ಬೋದು. ನೀವು ಅವಾಗ ವೈರಸ್ ಅಂತ ಆನ್ಸರ್ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಮಲೇರಿಯಾ ಇದು ಯಾವುದರಿಂದ ಬರುವಂಥ ರೋಗ? ಇದು ಪ್ರೋಟೋಜೋವಾಲಿಂದ ಬರುವಂಥ ರೋಗ. ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾವುದು? ಮಲೇರಿಯಾ ಆಗಿರ್ಬೋದು, ಟೈಫಾಯ್ಡ್ ಆಗಿರ್ಬೋದು, ನೆಕ್ಸ್ಟ್ TB ಆಗಿರ್ಬೋದು, ನೆಕ್ಸ್ಟ್ ಶೀತ, ಇವೆಲ್ಲವೂ ಪ್ರಶ್ನೆಗಳನ್ನು ಕೇಳಿದ್ದಾರೆ. ನೀವು ಇವೆಲ್ಲವುಗಳನ್ನು ನೆನಪಲ್ಲಿಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು ಶೈವಲಗಳಿಗೆ ಎಕ್ಸಾಂಪಲ್ ಯಾವ್ಯಾವಪ್ಪ ಅಂದರೆ ಕ್ಲಮಿಡೋಮೋನಾಸ್ ಅನ್ನೋದು, ಇದು ಒಂದು ಕ್ಲಮಿಡೋಮೋನಾಸ್, ಇದು ಶೈವಲಗಳಿಗೆ ಎಕ್ಸಾಂಪಲ್ಲು. ಅದೇ ಜೊತೆಗೆ ಸ್ಪೈರೋಗೆರಾ ಅಂತ ಕಾಣ್ತಾ ಇದೆಯಲ್ಲ, ಇದು ಕೂಡ ಒಂದು ಶೈವಲಗಳಿಗೆ ಉತ್ತಮ ಉದಾಹರಣೆಯಾಗಿದೆ. ನೆಕ್ಸ್ಟ್ ಅಮೀಬಾ ಮತ್ತು ಪ್ಯಾರಾಮಿಸಿಯಮ್ ಇದಾವಲ್ಲ, ಇವೆರಡೂ ಕೂಡ ಯಾವುದಕ್ಕೆ ಉದಾಹರಣೆ ಅಂದರೆ ಪ್ರೋಟೋಜೋವಾಗಳಿಗೆ ಉದಾಹರಣೆ. ನೋಡಿ, ಅಮೀಬಾ ಮತ್ತು ಪ್ಯಾರಾಮಿಸಿಯಮ್ ಪ್ರೋಟೋಜೋವಾಗಳಿಗೆ ಉದಾಹರಣೆ, ಆದರೆ ಕ್ಲಮಿಡೋಮೋನಾಸ್ ಮತ್ತು ಸ್ಪೈರೋಗೆರಾ ಶೈವಲಗಳಿಗೆ ಉದಾಹರಣೆ. ಇದರ ಮೇಲೇನು ಕೂಡ ಪ್ರಶ್ನೆ ಕೇಳ್ಬೋದು. ಯಾವ ರೀತಿಯಪ್ಪ ಅಂದರೆ ಅಮೀಬಾ ಇದು ಯಾವುದಕ್ಕೆ ಉದಾಹರಣೆಯಾಗಿದೆ ಅಂತೇಳಿ ಪ್ರಶ್ನೆ ಕೇಳ್ಬೋದು. ಅದಕ್ಕೆ ನೀವು ಪ್ರೋಟೋಜೋವಾ ಅಂತ ಆನ್ಸರ್ ಮಾಡಬೇಕಾಗುತ್ತೆ. ಏನಂತ ಆನ್ಸರ್ ಮಾಡಬೇಕಾಗುತ್ತೆ? ಪ್ರೋಟೋಜೋವಾ ಅಂತ ಆನ್ಸರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಶಿಲೀಂಧ್ರಗಳಲ್ಲಿ ಬ್ರೆಡ್ ಮೋಲ್ಡ್ ಅನ್ನೋದು ಕೂಡ ಒಂದು ಶಿಲೀಂಧ್ರ. ನೆಕ್ಸ್ಟ್ ಪೆನಿಸಿಲಿಯಮ್ ಅನ್ನೋದು ಒಂದು ಶಿಲೀಂಧ್ರ. ಅಸ್ಪೆರ್ಜಿಲ್ಲಸ್ ಅನ್ನೋದು ಕೂಡ ಒಂದು ಶಿಲೀಂಧ್ರ. ನೋಡಿ, ಇವು 3 ಕೂಡ ಏನು ಶಿಲೀಂಧ್ರಕ್ಕೆ ಉತ್ತಮ ಉದಾಹರಣೆ. ನೆಕ್ಸ್ಟ್, ಈ ಸೂಕ್ಷ್ಮಜೀವಿಗಳು ಅಥವಾ ಸೂಕ್ಷ್ಮಾಣುಜೀವಿಗಳು ಎಲ್ಲಿ ವಾಸ ಆಗ್ತಾವು ಅಥವಾ ಎಲ್ಲಿ ವಾಸಿಸ್ತಾವಪ್ಪ ಅಂತ ನೋಡ್ತಾ ಬರೋದಾದರೆ, ಇವು ಶೀತ ಪ್ರದೇಶದಿಂದ ಹಿಡಿದು, ನೋಡಿ ಈ ಸೂಕ್ಷ್ಮಾಣುಜೀವಿಗಳು ಶೀತ ಪ್ರದೇಶದಿಂದ ಹಿಡಿದು ಬಿಸಿ ನೀರ ಬುಗ್ಗೆಗಳಲ್ಲಿ ಮತ್ತು ಮರುಭೂಮಿಯಿಂದ ಹಿಡಿದು ಜೌಗ ಪ್ರದೇಶಗಳಂಥ ಎಲ್ಲ ವಿಧದ ವಾತಾವರಣದಲ್ಲಿ ಬದುಕಬಲ್ಲವು. ನೋಡಿ, ಸೂಕ್ಷ್ಮಜೀವಿಗಳು ಎಲ್ಲಿ ವಾಸ ಮಾಡ್ತಾವಪ್ಪ ಅಂದರೆ ಶೀತ ಪ್ರದೇಶದಲ್ಲೂ ವಾಸ ಮಾಡ್ತವೆ, ನೆಕ್ಸ್ಟ್ ಬಿಸಿ ನೀರ ಬುಗ್ಗೆಗಳಲ್ಲೂ ವಾಸ ಮಾಡ್ತವೆ, ಮರುಭೂಮಿಯಲ್ಲಿಯೂ ಕೂಡ ವಾಸ ಮಾಡ್ತವೆ, ನೆಕ್ಸ್ಟ್ ಜೌಗ ಪ್ರದೇಶಗಳಲ್ಲೂ ಕೂಡ ಇವು ವಾಸ ಮಾಡ್ತವೆ.
ಹೌದಾ. ನೆಕ್ಸ್ಟ್ ಇನ್ನು ಬೇರೆ ಬೇರೆ ಯಾವ ಸ್ಥಳದಲ್ಲಿ ಈ ಸೂಕ್ಷ್ಮ ಜೀವಿಗಳು ವಾಸ ಮಾಡ್ತಾವೆ ಅಂದರೆ ಮಾನವನು ಸೇರಿದಂತೆ ಪ್ರಾಣಿಗಳ ದೇಹದ ಒಳಗೂ ಸಹ ವಾಸ ಮಾಡ್ತಾವೆ ನೋಡಿ. ಮಾನವರ ದೇಹದೊಳಗೂ ಕೂಡ ಸೂಕ್ಷ್ಮ ಜೀವಿಗಳು ಅದಾವು. ನೆಕ್ಸ್ಟ್ ಪ್ರಾಣಿಗಳ ದೇಹದೊಳಗೂ ಕೂಡ ಏನದಾವು ಸೂಕ್ಷ್ಮ ಜೀವಿಗಳು ಅದಾವು. ನೆಕ್ಸ್ಟ್ ಈ ಕೆಲವು ಸೂಕ್ಷ್ಮ ಜೀವಿಗಳು ಇತರ ಜೀವಿಗಳ ಮೇಲೆ ಅಂದರೆ ಈ ಕೆಲವು ಸೂಕ್ಷ್ಮ ಜೀವಿಗಳು ಏನು ಮಾಡ್ತಾವಂತ ಇತರ ಜೀವಿಗಳ ಮೇಲೆಯೂ ಕೂಡ ಏನು ಮಾಡ್ತಾವೆ ಬೆಳಿತಾವೆ. ಮತ್ತು ಕೆಲವು ಸ್ವತಂತ್ರವಾಗಿ ಅಸ್ತಿತ್ವದಲ್ಲಿವೆ. ಕೆಲವು ಸೂಕ್ಷ್ಮ ಜೀವಿಗಳು ಯಾವ ರೀತಿ ಅದಾವು ಸ್ವತಂತ್ರವಾಗಿ ಅಸ್ತಿತ್ವದಲ್ಲಿದ್ದವು. ಈ ಸೂಕ್ಷ್ಮ ಜೀವಿಗಳಲ್ಲಿ ನಾವು ಸ್ನೇಹಿ ಸೂಕ್ಷ್ಮಜೀವಿ ಮತ್ತು ಅಂದರೆ ಮಿತ್ರ ಸೂಕ್ಷ್ಮಜೀವಿ, ಶತ್ರು ಸೂಕ್ಷ್ಮಜೀವಿ ಅಂತೇಳಿ ನೋಡ್ತೀವಿ. ಅದರಲ್ಲಿ ಈಗ ಸ್ನೇಹಿ ಸೂಕ್ಷ್ಮಜೀವಿಗಳ ಉಪಯೋಗ ನೋಡಿ. ಸ್ನೇಹಿ ಸೂಕ್ಷ್ಮಜೀವಿ ಅಂದರೆ ಏನೂ ಅಲ್ಲ, ಅವು ನಮಗೆ ಉಪಯುಕ್ತವಾಗಿರ್ತವೆ. ಅಂಥ ಸೂಕ್ಷ್ಮಜೀವಿಗಳನ್ನು ಸ್ನೇಹಿ ಸೂಕ್ಷ್ಮಜೀವಿ ಅಂತ ಕರಿತೀವಿ. ನಿಮಗೆ ಇನ್ನೊಂದು ರೀತಿ ಈ ಪ್ರಶ್ನೆಯನ್ನು ಕೇಳ್ಬೋದು. ಯಾವ ರೀತಿಯಪ್ಪ ಅಂದರೆ ಸೂಕ್ಷ್ಮಜೀವಿಗಳಿಂದ ಆಗುವ ಉಪಯೋಗಗಳನ್ನು ಬರೆಯಿರಿ ಅಂತೇಳಿ ಪ್ರಶ್ನೆ ಕೇಳ್ಬೋದು. ಇದನ್ನು GPSTRಗೆ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ಗೆ ಪ್ರಶ್ನೆ ಕೇಳ್ಬೋದು. ಅಥವಾ ಈಗ 8th ಸ್ಟ್ಯಾಂಡರ್ಡ್ ಅಭ್ಯರ್ಥಿಗಳಿಗೆ 2-3 ಮಾರ್ಕ್ಸ್ಗೆ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಇದರಲ್ಲಿಯೂ ಕೂಡ 1 ಮಾರ್ಕ್ ಯಾವುದಕ್ಕಪ್ಪ ಅಂದರೆ HSTR ಆಗಿರ್ಬೋದು, TETಯಲ್ಲಿ 1 ಮಾರ್ಕ್ ಪ್ರಶ್ನೆಗಳು, ಇವುಗಳಲ್ಲಿ ಒಂದನ್ನು 1 ಮಾರ್ಕ್ ಪ್ರಶ್ನೆಯಾಗಿ ಕೂಡ ಕೇಳುವಂಥ ಸಾಧ್ಯತೆ ಇರುತ್ತೆ ನೋಡಿ. ಇಲ್ಲಿ ಮೊದಲನೇದಾಗಿ ಸೂಕ್ಷ್ಮಜೀವಿಗಳ ಉಪಯೋಗವನ್ನು ನೋಡ್ತಾ ಬರೋದಾದರೆ ಸೂಕ್ಷ್ಮಜೀವಿಗಳನ್ನು ನಾವು ಎಲ್ಲೆಲ್ಲಿ ಬಳಸ್ತೀವಿ, ಅವುಗಳನ್ನು ಎಲ್ಲಿ ಉಪಯೋಗ ಮಾಡ್ತೀವಪ್ಪ ಅಂದರೆ ನೋಡಿ, ಹಾಲನ್ನು ಮೊಸರು ಮಾಡಲು ಸೂಕ್ಷ್ಮಜೀವಿಗಳನ್ನು ಬಳಸ್ತೀವಿ. ಹೌದಾ. ಯಾವ ಸೂಕ್ಷ್ಮಜೀವಿಗಳನ್ನು ಬಳಸ್ತೀವಿ ಅನ್ನೋದನ್ನು ನೆಕ್ಸ್ಟ್ ಸ್ಲೈಡ್ನಲ್ಲಿ ನಾನು ಹೇಳ್ಕೊಡ್ತೀನಿ. ನೆಕ್ಸ್ಟ್ ಬ್ರೆಡ್ಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ನೆಕ್ಸ್ಟ್ ಕೇಕ್ ತಯಾರಿಕೆಯಲ್ಲಿ ನಾವೇನು ಬಳಸ್ತೀವಿ ಸೂಕ್ಷ್ಮಜೀವಿಗಳನ್ನು ಬಳಸ್ತೀವಿ. ಅದರ ಜೊತೆಗೆ ಮದ್ಯದ ಉತ್ಪಾದನೆಗೆ ಬಳಸಲಾಗುತ್ತದೆ ನೋಡಿ. ಮದ್ಯದ ಉತ್ಪಾದನೆಗೂ ಕೂಡ ಸೂಕ್ಷ್ಮಜೀವಿಗಳನ್ನು ಬಳಸ್ತೀವಿ. ಈ ಮದ್ಯದ ಉತ್ಪಾದನೆಯಲ್ಲಿ ಯಾವ ಸೂಕ್ಷ್ಮಜೀವಿಯನ್ನು ಬಳಸ್ತೀವಪ್ಪ ಅಂದರೆ ಈಸ್ಟನ್ನು ಬಳಸ್ತೀವಿ. ಯಾವುದನ್ನು ಬಳಸ್ತೀವಿ ಈಸ್ಟ್. ಅದೇ ಜೊತೆಗೆ ನೈಟ್ರೋಜನನ್ನು ಸ್ಥಿರೀಕರಿಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಬಳಸುವರು ನೋಡಿ. ಈ ಸೂಕ್ಷ್ಮಜೀವಿಗಳನ್ನು ನೈಟ್ರೋಜನನ್ನು ಸ್ಥಿರೀಕರಿಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡಲು ಏನು ಮಾಡ್ತೀವಿ ಬಳಸ್ತೀವಿ. ಅದರ ಜೊತೆಗೆ ಸಾವಯವ ತ್ಯಾಜ್ಯಗಳನ್ನು ಹಾನಿಕರವಲ್ಲದ ಮತ್ತು ಬಳಸಬಹುದಾದ ವಸ್ತುಗಳನ್ನಾಗಿ ವಿಘಟಿಸುತ್ತದೆ ನೋಡಿ. ಈ ಬ್ಯಾಕ್ಟೀರಿಯಾಗಳು ಏನು ಮಾಡ್ತಾವಪ್ಪ ಅಂದರೆ ಸಾವಯವ ತ್ಯಾಜ್ಯ ಇರ್ತಾವಲ್ಲ, ಆ ತ್ಯಾಜ್ಯಗಳನ್ನು ಏನು ಮಾಡ್ತಾವೆ ವಿಘಟನೆ ಮಾಡ್ತಾವು. ಯಾವುವು ಬ್ಯಾಕ್ಟೀರಿಯಾ. ಈ ಪ್ರಶ್ನೆಯನ್ನು ಕೇಳಿದರೆ ನೋಡಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಏನಪ್ಪ ಅಂದರೆ ಸಾವಯವ ತ್ಯಾಜ್ಯಗಳನ್ನು ವಿಘಟಿಸುವಂಥ ಜೀವಿ ಯಾವುದು ಅಂತ ಕೇಳಿದರೆ ಬ್ಯಾಕ್ಟೀರಿಯಾ. ಯಾವುದು ಬ್ಯಾಕ್ಟೀರಿಯಾ. ನೆಕ್ಸ್ಟ್ ಔಷಧಗಳ ತಯಾರಿಕೆಯಲ್ಲಿ ಕೂಡ ನಾವು ಸೂಕ್ಷ್ಮಜೀವಿಗಳನ್ನು ಬಳಸ್ತೀವಿ ನೋಡಿ. ಮೊಸರು, ಬ್ರೆಡ್, ಕೇಕ್ ತಯಾರಿಕೆಯಲ್ಲಿ ಸೂಕ್ಷ್ಮಜೀವಿ ಬಳಸ್ತೀವಿ. ಮದ್ಯದ ಉತ್ಪಾದನೆಗೆ ಬಳಸ್ತೀವಿ. ನೈಟ್ರೋಜನನ್ನು ಸ್ಥಿರೀಕರಿಸಲು ಬಳಸ್ತೀವಿ. ಸಾವಯವ ತ್ಯಾಜ್ಯಗಳನ್ನು ವಿಘಟಿಸಲು ಬಳಸ್ತೀವಿ. ಅದರ ಜೊತೆಗೆ ಔಷಧಿಯ ತಯಾರಿಕೆಯಲ್ಲೂ ಕೂಡ ನಾವೇನು ಬಳಸ್ತೀವಿ ಸೂಕ್ಷ್ಮಜೀವಿಗಳನ್ನು ಬಳಸ್ತೀವಿ. ಓಕೆನಾ. ನೆಕ್ಸ್ಟ್ ಈ ನೋಡಿ, ನಾನು ಹಿಂದಿನ ಸ್ಲೈಡ್ನಲ್ಲಿ ಹೇಳಿದ್ದೆ ಬ್ರೆಡ್ ತಯಾರಿಕೆಯಲ್ಲಿ ನಾವು ಸೂಕ್ಷ್ಮಜೀವಿಗಳನ್ನು ಬಳಸ್ತೀವಿ ಅಂತೇಳಿ. ಹೌದಾ. ಯಾವ ಸೂಕ್ಷ್ಮಜೀವಿಯನ್ನು ಇಲ್ಲಿ ಬಳಸ್ತೀವಿ ಅನ್ನೋದನ್ನು ಸ್ಪೆಸಿಫೈಸ್ ಮಾಡಿ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಬ್ರೆಡ್, ಕೇಕ್ ಮತ್ತು ಪೇಸ್ಟ್ರಿ ತಯಾರಿಸಲು ನಾವು ಏನನ್ನು ಬಳಸ್ತೀವಪ್ಪ ಅಂದರೆ ಈಸ್ಟನ್ನು ಬಳಸ್ತೀವಿ. ಇದು ಇಂಪಾರ್ಟೆಂಟ್. ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಇವೆ, ಸ್ವಲ್ಪ ಗಮನವಿಟ್ಟು ನೋಡಿ. ಹಾಲು ಮೊಸರಾಗಲು ನೋಡಿ, ನಾವು ಹಾಲನ್ನು ಮೊಸರು ಮಾಡಲು ಯಾವ ಬ್ಯಾಕ್ಟೀರಿಯಾವನ್ನು ಬಳಸ್ತೀವಿ ಅಂದರೆ ಲ್ಯಾಕ್ಟೋಬ್ಯಾಸಿಲಸ್ ಎನ್ನುವಂಥ ಬ್ಯಾಕ್ಟೀರಿಯಾವನ್ನು ಬಳಸ್ತೀವಿ. ಯಾವ ಬ್ಯಾಕ್ಟೀರಿಯಾ? ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ನೋಡಿ. ಹಾಲು ಮೊಸರಾಗಲು ಕಾರಣವಾದಂಥ ಬ್ಯಾಕ್ಟೀರಿಯಾ ಯಾವುದು ಅಂತ ಹಲವು ಸಾರಿ ಪ್ರಶ್ನೆಗಳನ್ನು ಕೇಳಲಾಗಿದೆ. ಅವಾಗ ನೀವೇನಂತ ಆನ್ಸರ್ ಮಾಡಬೇಕು? ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಅಂತ ಆನ್ಸರ್ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಮದ್ಯ ಮತ್ತು ವೈನ್ ಉತ್ಪಾದನೆ ನೋಡಿ. ಮದ್ಯ ಮತ್ತು ವೈನ್ ಉತ್ಪಾದನೆಗೆ ನಾವು ಏನನ್ನು ಬಳಸ್ತೀವಿ? ಈಸ್ಟ್ ಬಳಸ್ತೀವಿ. ಏನನ್ನು ಬಳಸ್ತೀವಿ? ಈಸ್ಟ್ ನೋಡಿ. ಈಸ್ಟನ್ನು ಎಲ್ಲೆಲ್ಲಿ ಬಳಸ್ತೀವಿ ನೋಡಿರಿ. ಇಲ್ಲಿ ಬ್ರೆಡ್ ತಯಾರಿಕೆಯಲ್ಲಿ ಬಳಸ್ತೀವಿ, ಕೇಕ್ ತಯಾರಿಕೆಯಲ್ಲಿ ಬಳಸ್ತೀವಿ, ನೆಕ್ಸ್ಟ್ ಪೇಸ್ಟ್ರಿ ತಯಾರಿಕೆಯಲ್ಲೂ ಕೂಡ ಈಸ್ಟ್ ಬಳಸ್ತೀವಿ. ಅದರ ಜೊತೆಗೆ ಮದ್ಯ ಮತ್ತು ವೈನ್ ಉತ್ಪಾದನೆಗೆ ಈಸ್ಟನ್ನು ಬಳಸ್ತೀವಿ. ಹೌದಾ. ನೆಕ್ಸ್ಟ್ ಈ ಪ್ರತಿಜೈವಿಕಗಳಾದಂಥ ಸ್ಟ್ರೆಪ್ಟೊಮೈಸಿನ್ ಆಗಿರ್ಬೋದು, ಟೆಟ್ರಾಸೈಕ್ಲಿನ್ ಆಗಿರ್ಬೋದು ಮತ್ತು ಎರಿಥ್ರೋಮೈಸಿನ್ ತಯಾರಿಕೆಯಲ್ಲಿ ನಾವು ಏನನ್ನು ಬಳಸ್ತೀವಪ್ಪ ಅಂದರೆ ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾಗಳನ್ನು ಬಳಸ್ತೀವಿ ನೋಡಿ. ಈ ಪ್ರತಿಜೈವಿಕಗಳಾದಂಥ ಸ್ಟ್ರೆಪ್ಟೊಮೈಸಿನ್ ಅವ್ರ ಪ್ರಶ್ನೆ ಯಾವ ರೀತಿ ಕೇಳ್ಬೋದನ್ನು ನೋಡಿ. ಸ್ಟ್ರೆಪ್ಟೊಮೈಸಿನ್, ಟೆಟ್ರಾಸೈಕ್ಲಿನ್, ಎರಿಥ್ರೋಮೈಸಿನ್ ಇವು ಏನಾಗಿವೆ ಅಂತೇಳಿ ಕೇಳಬಹುದು. ಇವು ಪ್ರತಿಜೈವಿಕಗಳಾಗಿವೆ. ನೆಕ್ಸ್ಟ್ ಈ ಪ್ರತಿಜೈವಿಕಗಳ ತಯಾರಿಕೆಯಲ್ಲಿ ಏನನ್ನು ಬಳಸ್ತೀವಿ ಅಂತೇಳಿ ಕೂಡ ಪ್ರಶ್ನೆಯನ್ನು ಕೇಳ್ಬೋದು. ಅದಕ್ಕೆ ನೀವು ಏನಂತ ಆನ್ಸರ್ ಮಾಡಬೇಕು? ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾ. ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾವನ್ನು ಸ್ಟ್ರೆಪ್ಟೊಮೈಸಿನ್, ಟೆಟ್ರಾಸೈಕ್ಲಿನ್ ಮತ್ತು
ಎರಿಥ್ರೊಮೈಸಿನ್ ಪ್ರತಿಜೈವಿಕಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಅದರ ಜೊತೆಗೆ ಪೆನ್ಸಿಲಿನ್ ತಯಾರಿಕೆಯಲ್ಲಿ ಏನನ್ನು ಬಳಸ್ತಾರಪ್ಪ ಅಂದರೆ ಶಿಲೀಂಧ್ರವನ್ನು ಬಳಸ್ತಾರೆ. ನೋಡಿ, ಇದನ್ನು ಹಲವು ಬಾರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ್ದಾರೆ. ಏನನ್ನು ಪೆನ್ಸಿಲಿನ್ ತಯಾರಿಕೆಯಲ್ಲಿ ಬಳಕೆಯಾಗುವಂಥ ಸೂಕ್ಷ್ಮಜೀವಿ ಯಾವುದಪ್ಪ ಅಂದರೆ ಶಿಲೀಂಧ್ರ. ಓಕೆನಾ? ಇದಿಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಓಕೆ, ಬನ್ನಿ. ನೈಟ್ರೋಜನ್ ಸ್ಥಿರೀಕರಿಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಯಾವ ಬ್ಯಾಕ್ಟೀರಿಯಾವನ್ನು ಬಳಸ್ತೀವಪ್ಪ ಅಂದರೆ ನಾವು ರೈಸೋಬಿಯಮ್ ಅನ್ನುವಂಥ ಒಂದು ಬ್ಯಾಕ್ಟೀರಿಯಾವನ್ನು ಬಳಸ್ತೀವಿ. ಈ ರೈಸೋಬಿಯಮ್ ಬ್ಯಾಕ್ಟೀರಿಯಾದ ಜೊತೆಗೆ ಇನ್ನೊಂದು ಬ್ಯಾಕ್ಟೀರಿಯಾ ಬರ್ತೈತಿ, ಅದುವೇ ಸಯನೋ ಬ್ಯಾಕ್ಟೀರಿಯಾ. ನೋಡಿ, ರೈಸೋಬಿಯಮ್ ಬ್ಯಾಕ್ಟೀರಿಯಾ ಮತ್ತು ಸಯನೋ ಬ್ಯಾಕ್ಟೀರಿಯಾವನ್ನು ಯಾವುದರಲ್ಲಿ ಬಳಸ್ತೀವಪ್ಪ ಅಂದರೆ ನೈಟ್ರೋಜನ್ ಸ್ಥಿರೀಕರಿಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಬಳಸ್ತೀವಿ. ಈ ಸಯನೋ ಬ್ಯಾಕ್ಟೀರಿಯಾ ಇದೆಯಲ್ಲ, ಇದನ್ನು ಏನಂತ ಕರೀತಾರೆ ಅಂದರೆ ನೀಲಿ ಹಸಿರು ಶೈವಲ ಅಂತೇಳಿ ಕೂಡ ಕರೀತಾರೆ. ಯಾವುದನ್ನು? ಸಯನೋ ಬ್ಯಾಕ್ಟೀರಿಯಾವನ್ನು. ನೆಕ್ಸ್ಟ್, ಗಿಣ್ಣು ಮತ್ತು ಉಪ್ಪಿನಕಾಯಿ ತಯಾರಿಕೆಯಲ್ಲಿ ನೋಡಿ, ಗಿಣ್ಣು ಮತ್ತು ಉಪ್ಪಿನಕಾಯಿ ತಯಾರಿಕೆಯಲ್ಲಿ ಯಾವ ಬ್ಯಾಕ್ಟೀರಿಯಾ ಏನನ್ನು ಬಳಸ್ತೀವಪ್ಪ ಅಂದರೆ ನಾವು ಬ್ಯಾಕ್ಟೀರಿಯಾವನ್ನು ಬಳಸ್ತೀವಿ. ಹೌದಾ? ನೆಕ್ಸ್ಟ್, ನೀವು ನೋಡಿರ್ಬೋದು ಅಕ್ಕಿ ಇಡ್ಲಿ ಮತ್ತು ದೋಸೆ ಹಿಟ್ಟು ಅದು ಏನಾಗಿರೋದು ಹುದುಗುವಿಕೆ ಒಂದು ಪ್ರಕ್ರಿಯೆ ನಡೀತೈತಿ. ಆ ಪ್ರಕ್ರಿಯೆಯಲ್ಲಿ ಯಾವುದು ಕಾರಣ ಆಗಿರ್ತೈತಪ್ಪ ಅಂದರೆ ಈಸ್ಟ್ ಅತಿ ಮುಖ್ಯ ಪಾತ್ರವನ್ನು ವಹಿಸ್ತೈತಿ. ಅದರ ಜೊತೆಗೆ ಬ್ಯಾಕ್ಟೀರಿಯಾ ಕೂಡ ಇರ್ತೈತಿ. ಹೌದಾ? ನೀವು ಇವೆರಡರಲ್ಲಿ ಒಂದನ್ನು ಕೊಟ್ಟಾಗ ನೀವು ಜಾಸ್ತಿ ಫೋಕಸ್ ಮಾಡಬೇಕಾಗಿರೋದು ಈಸ್ಟ್ ಕಡೆ ಫೋಕಸ್ ಮಾಡಿ ಇಷ್ಟನ್ನು ಅಂತ ಆನ್ಸರ್ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಸಾವಯವ ತ್ಯಾಜ್ಯಗಳನ್ನು ವಿಘಟಿಸಲು ನಾನು ಹಿಂದಿನ ಸ್ಲೈಡ್ನಲ್ಲಿ ಹೇಳಿದ್ದೆ, ಸಾವಯವ ತ್ಯಾಜ್ಯಗಳನ್ನು ವಿಘಟಿಸಲು ಬಳಸುವುದು ಯಾವುದು? ಬ್ಯಾಕ್ಟೀರಿಯಾವನ್ನು ಬಳಸ್ತೀವಿ. ಯಾವುದು ಬಳಸ್ತೀವಿ? ಬ್ಯಾಕ್ಟೀರಿಯಾ. ಓಕೆನಾ? ನೆಕ್ಸ್ಟ್, ಹುದುಗುವಿಕೆ ಅಥವಾ ಫರ್ಮೆಂಟೇಷನ್ ಮೆಥಡ್. ನೋಡಿ, ಏನು ಹುದುಗುವಿಕೆ ಅಂದರೆ ಏನು ಅಥವಾ ಫರ್ಮೆಂಟೇಷನ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ ಬನ್ನಿ. ನೋಡಿ, ಸಕ್ಕರೆಯು ಆಲ್ಕೋಹಾಲ್ ಆಗಿ ಪರಿವರ್ತನೆಯಾಗುವಂಥ ಪ್ರಕ್ರಿಯೆ ಇದೆಯಲ್ಲ, ಅದನ್ನು ಹುದುಗುವಿಕೆ ಅಂತ ಕರಿತೀವಿ. ಸಕ್ಕರೆ ಏನಾಗಿ ಪರಿವರ್ತನೆ ಆಗ್ತೈತತ್ತ? ಆಲ್ಕೋಹಾಲ್ ಆಗಿ ಪರಿವರ್ತನೆ ಆಗ್ತೈತತ್ತ. ಅದು ಸಕ್ಕರೆ ಆಲ್ಕೋಹಾಲ್ ಆಗಿ ಏನು ಪರಿವರ್ತನೆ ಆಗ್ತೈತಲ್ಲ, ಅಂಥ ಪ್ರಕ್ರಿಯೆಗೆ ನಾವು ಹುದುಗುವಿಕೆ ಅಂತ ಕರಿತೀವಿ. ಈ ಹುದುಗುವಿಕೆಯನ್ನು ಪ್ರಕ್ರಿಯೆಯನ್ನು ಅನ್ವೇಷಿಸಿದವರು ಯಾರು ಅಥವಾ ಪರಿಚಯಿಸಿದವರು ಯಾರಪ್ಪ ಅಂದರೆ ಲೂಯಿಸ್ ಪಾಶ್ಚರ್ ಅವರು ಏನು ಮಾಡ್ತಾರೆ? ಲೂಯಿಸ್ ಪಾಶ್ಚರ್ ಅವರು ಹುದುಗುವಿಕೆ ಪ್ರಕ್ರಿಯೆಯನ್ನು ಅಥವಾ ಹುದುಗುವಿಕೆಯನ್ನು ಅನ್ವೇಷಿಸ್ತಾರೆ. ಹಾಗಾದರೆ ಎಷ್ಟರಲ್ಲಿ ಅನ್ವೇಷಿಸ್ತಾರೆ ಅಂದರೆ 1857ರಲ್ಲಿ. ನೋಡಿ, 1857ರಲ್ಲಿ ಹುದುಗುವಿಕೆ ಪ್ರಕ್ರಿಯೆಯನ್ನು ಲೂಯಿಸ್ ಪಾಶ್ಚರ್ ಅವರು ಏನು ಮಾಡ್ತಾರೆ? ಅನ್ವೇಷಿಸ್ತಾರೆ. ಹೌದಾ? 1857 ಒಂದು ಐತಿಹಾಸಿಕ ಘಟನೆ ನಡೆದಿತ್ತು. ಏನಪ್ಪ ಅಂದರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದಂಥ ವರ್ಷ. ನೋಡಿ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದಂಥ ವರ್ಷ ಯಾವುದು? 1857. ಆ ವರ್ಷನೇ ಲೂಯಿಸ್ ಪಾಶ್ಚರ್ ಅವರು ಏನು ಮಾಡಿದರು? ಹುದುಗುವಿಕೆಯನ್ನು ಅನ್ವೇಷಿಸಿದರು. ಹೌದಾ? ನೆಕ್ಸ್ಟ್, ಅಲೆಕ್ಸಾಂಡರ್ ಫ್ಲೆಮಿಂಗ್ ಅಂತ ಬರ್ತಾರೆ. ಇನ್ನೊಬ್ಬ ವಿಜ್ಞಾನಿ ಯಾರು? ಅಲೆಕ್ಸಾಂಡರ್ ಫ್ಲೆಮಿಂಗ್. ಈ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವರು ಏನು ಮಾಡ್ತಾರಪ್ಪ ಅಂದರೆ ಶಿಲೀಂಧ್ರಗಳಿಂದ ಏನು ಮಾಡ್ತಾರೆ? ಪೆನ್ಸಿಲಿನನ್ನು ತಯಾರು ಮಾಡ್ತಾರೆ. ನೋಡಿ, ಪೆನ್ಸಿಲಿನ್ ತಯಾರಿಕೆಯಲ್ಲಿ ಏನನ್ನು ಬಳಸಲಾಗುತ್ತೆ? ಶಿಲೀಂಧ್ರಗಳಿಂದ ಏನು ಮಾಡಲಾಗುತ್ತೆ? ಪೆನ್ಸಿಲಿನನ್ನು ತಯಾರಿ ಮಾಡಲಾಗುತ್ತೆ. ಅದನ್ನು ತಯಾರು ಮಾಡಿದವರು ಯಾರಪ್ಪ ಅಂದರೆ ಮೊಟ್ಟ ಮೊದಲ ಬಾರಿಗೆ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವರು. ಹಾಗಾದರೆ ಎಷ್ಟರಲ್ಲಿ ತಯಾರು ಮಾಡಿದ್ರು ಸರ್ ಅಂತೇಳಿ ನೀವು ಪ್ರಶ್ನೆ ಕೇಳ್ಬೋದು. 1929ರಲ್ಲಿ. ಎಷ್ಟರಲ್ಲಿ? 1929ರಲ್ಲಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ರವರು ಶಿಲೀಂಧ್ರಗಳಿಂದ ಪೆನ್ಸಿಲಿನನ್ನು ತಯಾರಿಸಿದರು. ಹೌದಾ? ನೆಕ್ಸ್ಟ್ ಏನಪ್ಪ ಅಂದರೆ ಸಿಡುಬು ರೋಗ. ನಿಮಗೆ ಗೊತ್ತಿರ್ಬೋದು ಸಿಡುಬು ರೋಗ ಏನನ್ನೋದನ್ನು. ಈ ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿತಾರೆ. ಯಾರು ಕಂಡುಹಿಡಿತಾರಪ್ಪ ಅಂದರೆ ಎಡ್ವರ್ಡ್ ಜೆನ್ನರ್ ಅವರು. ನೋಡಿ, ಎಡ್ವರ್ಡ್ ಜೆನ್ನರ್ ಅವರು ಏನು ಮಾಡ್ತಾರೆ? 1798ರಲ್ಲಿ ಸಿಡುಬು ರೋಗಕ್ಕೆ ಒಂದು ಲಸಿಕೆಯನ್ನು ಕಂಡುಹಿಡಿತಾರೆ. ಹೌದಾ? ಇವೆಲ್ಲವೂ ಕೂಡ ಇಂಪಾರ್ಟೆಂಟು. ಯಾವುದು? ಹುದುಗುವಿಕೆ ಪ್ರಕ್ರಿಯೆಯನ್ನು ಯಾರು ಅನ್ವೇಷಿಸಿದವರು ಅಂತ ಪ್ರಶ್ನೆ ಕೇಳಿದ್ದಾರೆ. ಎಷ್ಟೋ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ್ದಾರೆ. ಅದಕ್ಕೆ ಏನಂತ ಆನ್ಸರ್ ಮಾಡಬೇಕು? ಲೂಯಿಸ್ ಪಾಶ್ಚರ್. ಅದ್ರ ಜೊತೆಗೆ ಪೆನ್ಸಿಲಿನನ್ನು ಕಂಡುಹಿಡಿದವರು ಯಾರು? ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವರು ಯಾವುದನ್ನು ಬಳಸಿ ಪೆನ್ಸಿಲಿನನ್ನು ತಯಾರು ಮಾಡ್ತಾರೆ? ಶಿಲೀಂಧ್ರವನ್ನು ಬಳಸಿ ಪೆನ್ಸಿಲಿನನ್ನು ತಯಾರು ಮಾಡ್ತಾರೆ. ಎಷ್ಟರಲ್ಲಿ? 1929ರಲ್ಲಿ. ಯಾರು? ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವರು. ಅದರ ಜೊತೆಗೆ 1857ರಲ್ಲಿ ಹುದುಗುವಿಕೆಯನ್ನು ಲೂಯಿಸ್ ಪಾಶ್ಚರ್ ಅವರು ಪರಿಚಯಿಸ್ತಾರೆ. ನೆಕ್ಸ್ಟ್, ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದವರು ಎಡ್ವರ್ಡ್ ಜೆನ್ನರ್ ಅವರು. ಎಷ್ಟರಲ್ಲಿ? 1798. ಅದರ ಜೊತೆಗೆ ನೆಕ್ಸ್ಟ್ ಇನ್ನೊಂದು ಅಂಥ್ರಾಕ್ಸ್ ರೋಗ ಅಂತ ಬರ್ತೈತಿ. ಯಾವುದು ರೋಗ? ಅಂಥ್ರಾಕ್ಸ್ ರೋಗ. ಈ ಅಂಥ್ರಾಕ್ಸ್ ರೋಗವು ಉಂಟು ಮಾಡುವಂಥ ಒಂದು
ಬ್ಯಾಸಿಲಸ್ ಅಂಥ್ರಾಸಿಸ್ ಎನ್ನುವಂಥ ಬ್ಯಾಕ್ಟೀರಿಯಾವನ್ನು ಅನ್ವೇಷಿಸಿದವರು ಅಥವಾ ಆವಿಷ್ಕರಿಸಿದವರು ಯಾರಪ್ಪ ಅಂದರೆ ರಾಬರ್ಟ್ ಕೋಚ್ ಅವರು. ರಾಬರ್ಟ್ ಕೋಚ್ ಅವರು ಏನು ಮಾಡ್ತಾರೆ, 1876ರಲ್ಲಿ ಅಂಥ್ರಾಕ್ಸ್ ರೋಗವನ್ನು ಉಂಟು ಮಾಡುವಂಥ ಬ್ಯಾಸಿಲಸ್ ಅಂಥ್ರಾಸಿಸ್ ಬ್ಯಾಕ್ಟೀರಿಯಾವನ್ನು ಆವಿಷ್ಕರಿಸ್ತಾರೆ. ಹೌದಾ. ನೆಕ್ಸ್ಟ್ ಕೆಲವೊಂದಿಷ್ಟು ಸಂಪರ್ಕದಿಂದ ಹರಡುವಂಥ ರೋಗಗಳು ಬರ್ತಾವೆ ನೋಡಿ. ಮೊದಲನೇದಾಗಿ ಸಂಪರ್ಕದಿಂದ ಹರಡುವಂಥ ರೋಗಗಳು ಯಾವ್ಯಾವು ಅಥವಾ ಆ ರೀತಿ ಅಂದರೆ ಏನು ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ. ಮೊದಲಿಗೆ ಒಬ್ಬ ವ್ಯಕ್ತಿಗೆ ಸೋಂಕಿತ ವ್ಯಕ್ತಿ ಅಂದರೆ ಒಬ್ಬ ವ್ಯಕ್ತಿಗೆ ರೋಗ ಬಂದಿರ್ತೈತೆ ಅಂತ ತಿಳ್ಕೊರಿ. ಆ ವ್ಯಕ್ತಿಯಿಂದ ಗಾಳಿ, ನೀರು ಅಥವಾ ಆಹಾರ ಅಥವಾ ದೈಹಿಕ ಸಂಪರ್ಕದ ಮೂಲಕ ಹರಡುವಂಥ ಸೂಕ್ಷ್ಮಜೀವಿ ಕಾಯಿಲೆಗಳಿಗೆ ಸಂಪರ್ಕದಿಂದ ಹರಡುವ ರೋಗಗಳು ಎನ್ನುವರು. ನೋಡಿ ಇಲ್ಲಿ ನೋಡಿ, ಸೋಂಕಿತ ವ್ಯಕ್ತಿಯಿಂದ ಆ ಆರೋಗ್ಯವಂತ ವ್ಯಕ್ತಿಗೆ ಅಂದರೆ ಒಬ್ಬ ರೋಗಿಯಿಂದ ಇನ್ನೊಬ್ಬ ಆರೋಗ್ಯವಂತ ವ್ಯಕ್ತಿಗೆ ಗಾಳಿ ಆಗಿರ್ಬೋದು, ನೀರು ಆಗಿರ್ಬೋದು, ಆಹಾರ ಆಗಿರ್ಬೋದು ಅಥವಾ ದೈಹಿಕ ಸಂಪರ್ಕದ ಮೂಲಕ ಏನಾದರೂ ಆ ರೋಗ ಹರಡುತ್ತಪ್ಪ ಅಂದ್ರೆ ಅದನ್ನು ಸಂಪರ್ಕದಿಂದ ಹರಡುವ ರೋಗ ಎನ್ನುವರು. ಗೊತ್ತಾಯ್ತಾ. ಈ ಸಂಪರ್ಕದಿಂದ ಹರಡುವಂಥ ರೋಗಗಳು ಯಾವ್ಯಾವು, ಅದಕ್ಕೆ ಉದಾಹರಣೆ ಏನೇನಪ್ಪ ಅಂದರೆ ಕಾಲರಾ ರೋಗ, ಇದು ಸಂಪರ್ಕದಿಂದ ಹರಡುವಂಥ ರೋಗ. ನೆಕ್ಸ್ಟ್ ಸಾಮಾನ್ಯ ಶೀತ, ಸೀತಾಳೆ ಸಿಡುಬು ಮತ್ತು ಕ್ಷಯ ಅಂದರೆ TB. ಹೌದಾ. ಇವೆಲ್ಲವೂ ಕೂಡ ಸಂಪರ್ಕದಿಂದ ಹರಡುವಂಥ ರೋಗಗಳಾಗಿವೆ. ನೆಕ್ಸ್ಟ್ ಮಲೇರಿಯಾ ಅನ್ನುವಂಥ ರೋಗ, ಇದು ಯಾವುದರಿಂದ ಬರ್ತೈತಿ, ಪ್ರೋಟೋಜೋವಾಲಿಂದ ಬರುವಂಥ ರೋಗ. ಈ ಮಲೇರಿಯಾವು ಯಾವ ರೀತಿ ಬರ್ತೈತಪ್ಪ ಅಂದರೆ ಹೆಣ್ಣು ಅನಾಫಿಲಿಸ್ ಸೊಳ್ಳೆಯು ಕಚ್ಚುವುದರಿಂದ ಬರ್ತೈತಿ. ನೋಡಿ, ಹೆಣ್ಣು ಅನಾಫಿಲಿಸ್ ಸೊಳ್ಳೆಯು ಕಚ್ಚುವುದರಿಂದ ಮಲೇರಿಯಾ ರೋಗ ಬಂದರೆ, ಹೆಣ್ಣು ಇಡಿಸ್ ಈಜಿಪ್ಟ್ ಸೊಳ್ಳೆ ಕಚ್ಚುವುದರಿಂದ ಡೆಂಗ್ಯೂ ರೋಗ ಬರುತ್ತದೆ. ನೋಡಿ, ಮಲೇರಿಯಾ ರೋಗವು ಹೆಣ್ಣು ಅನಾಫಿಲಿಸ್ ಸೊಳ್ಳೆ ಕಚ್ಚುವುದರಿಂದ ಬಂದರೆ, ಡೆಂಗ್ಯೂ ರೋಗವು ಅದನ್ನ ಹೆಣ್ಣು ಇಡಿಸ್ ಈಜಿಪ್ಟ್ ಸೊಳ್ಳೆ ಕಚ್ಚುವುದರಿಂದ ಬರ್ತೈತಿ. ಹೌದಾ. ನೆಕ್ಸ್ಟ್ ಆಗಲೇ ಹೇಳಿದ್ದೆ ನಾನು ಅಂಥ್ರಾಕ್ಸ್ ರೋಗ. ಈ ಅಂಥ್ರಾಕ್ಸ್ ಇದೊಂದು ಯಾವ ರೀತಿ ಬರುವಂಥ ರೋಗಪ್ಪ ಅಂದರೆ ಬ್ಯಾಕ್ಟೀರಿಯಾ ಎಂಬ ಸೂಕ್ಷ್ಮಜೀವಿಯಿಂದ ಉಂಟಾಗುವಂಥ ಮಾನವ ಮತ್ತು ಜಾನುವಾರುಗಳಿಗೆ ತಗುಲುವ ಭಯಾನಕ ರೋಗವಾಗಿದೆ. ನೋಡಿ, ಅಂಥ್ರಾಕ್ಸ್ ಅನ್ನುವಂಥದ್ದು ಇದು ಯಾವುದರಿಂದ ಬರ್ತೈತಿ, ಬ್ಯಾಕ್ಟೀರಿಯಾದಿಂದ ಬರ್ತೈತಿ. ಬ್ಯಾಕ್ಟೀರಿಯಾದಿಂದ ಯಾವ್ಯಾವ ಪ್ರಾಣಿಗಳಿಗೆ ಬರ್ತೈತಪ್ಪ ಅಂದರೆ ಮಾನವನಿಗೂ ಬರ್ತೈತಿ ಮತ್ತು ಜಾನುವಾರುಗಳಿಗೂ ಕೂಡ ಬರ್ತೈತಿ. ಹೌದಾ. ಎಷ್ಟೋ ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ, ಯಾವ ರೀತಿಯಪ್ಪ ಅಂದರೆ ಈಗ ಒಂದು ರೋಗವಾದ ಹೆಸರನ್ನು ಕೊಟ್ಟಿರ್ತಾರೆ, ಅದು ಜಾನುವಾರುಗಳಿಗೆ ಅಷ್ಟೇ ಬರ್ತೈತೋ ಅಥವಾ ಮಾನವರಿಗೆ ಅಷ್ಟೇ ಬರ್ತೈತೋ ಅಂತೇಳಿ ಈ ರೀತಿಯಾಗಿ ಪ್ರಶ್ನೆಯೂ ಕೂಡ ಕೇಳಿದ್ದಾರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ. ಹೌದಾ. ನೆಕ್ಸ್ಟ್ ಇನ್ನೊಂದು ರೋಗ ಬರುತ್ತೆ, ಅದು ಯಾವುದಪ್ಪ ಅಂದರೆ ಕಾಲು ಬಾಯಿ ರೋಗ. ಇದು ಎಷ್ಟೋ ಬಾರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ. ಯಾವ ರೀತಿ ಕೇಳಿದಾರಪ್ಪ ಅಂದರೆ ಕಾಲು ಬಾಯಿ ರೋಗವು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಹರಡುತ್ತದೆ ಅಥವಾ ಯಾವುದಕ್ಕೆ ತಗುಲುತ್ತದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಅಲ್ಲಿ ಕೇವಲ ಆಕಳಿಗೆ, ಕೇವಲ ಎಮ್ಮೆಗೆ, ಎಲ್ಲ ಜಾನುವಾರುಗಳಿಗೆ ಮತ್ತು ಮಾನವರಿಗೆ ಈ ರೀತಿಯಾಗಿ ಆಪ್ಷನ್ಗಳನ್ನು ಕೊಟ್ಟಾಗ ಜಾನುವಾರುಗಳಿಗೆ ಅಂತೇಳಿ ಆನ್ಸರ್ ಮಾಡಬೇಕಾಗುತ್ತೆ. ಈ ಕಾಲುಬಾಯಿ ರೋಗವು ಜಾನುವಾರುಗಳಿಗೆ ತಗುಲುವಂಥ ಒಂದು ರೋಗ. ಈ ಕಾಲುಬಾಯಿ ರೋಗ ಯಾವುದರಿಂದ ಉಂಟಾಗ್ತೈತಪ್ಪ ಅಂದರೆ ವೈರಸ್ನಿಂದ ಉಂಟಾಗ್ತೈತಿ. ನೋಡಿ, ಕಾಲುಬಾಯಿ ರೋಗ ಯಾವುದರಿಂದ ಉಂಟಾಗ್ತೈತಿ, ವೈರಸ್ನಿಂದ ಉಂಟಾಗುವಂಥ ರೋಗ. ಇದು ಯಾವ ಪ್ರಾಣಿಗಳಿಗೆ ತಗುಲ್ತೈತಪ್ಪ ಅಂದರೆ ಎಲ್ಲ ಜಾನುವಾರುಗಳಿಗೆ ಇದು ತಗುಲುವಂಥ ರೋಗವಾಗಿದೆ. ನೆಕ್ಸ್ಟ್ ಕೆಲವು ರೋಗ ಮತ್ತು ಅವು ಉಂಟು ಮಾಡುವಂಥ ಸೂಕ್ಷ್ಮಜೀವಿ ಮತ್ತು ರೋಗ ಯಾವ ರೀತಿ ಹರಡ್ತೈತಿ ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ ಬನ್ನಿ. ಇದು ಮಾನವನಿಗೆ ಹರಡುವಂಥ ರೋಗಗಳು. ಯಾವರಿಗೆ? ಮಾನವನಿಗೆ ಹರಡುವಂಥ ರೋಗಗಳು. ಇಲ್ಲಿ ನೋಡ್ಬೋದು ನೀವು, ರೋಗದ ಹೆಸರಿದೆ ಇಲ್ಲಿ ಉಂಟು ಮಾಡುವ ಸೂಕ್ಷ್ಮಜೀವಿ, ಯಾವ ಸೂಕ್ಷ್ಮಜೀವಿ ಉಂಟು ಮಾಡ್ತೈತಿ ಆ ರೋಗವನ್ನು ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ರೋಗ ಯಾವ ರೀತಿ ಹರಡುತ್ತೈತಿ, ಯಾವ ಮಾರ್ಗದ ಮೂಲಕ ಹರಡುತ್ತೈತಿ ಅನ್ನೋದರ ಬಗ್ಗೆ ಕೂಡ ನೀಡಲಾಗಿದೆ. ಇಲ್ಲಿ ನೋಡ್ಬೋದು ನೀವು, ಮೊದಲನೇದಾಗಿ ಕ್ಷಯ ಅಥವಾ ಟಿ ಬಿ ಅನ್ನೋದು ಟ್ಯೂಬರ್ಕ್ಯುಲೋಸಿಸ್ ಬ್ಯಾಕ್ಟೀರಿಯಾ. ಇದು ಕ್ಷಯ ರೋಗ, ಬ್ಯಾಕ್ಟೀರಿಯಾದಿಂದ ಹರಡುವಂಥ ರೋಗ. ಯಾವ ಸೂಕ್ಷ್ಮಜೀವಿ ಕ್ಷಯ ರೋಗವನ್ನು ಉಂಟು ಮಾಡ್ತೈತೆ ಅಂದ್ರೆ ಬ್ಯಾಕ್ಟೀರಿಯಾ. ಇದು ಯಾವುದರ ಮೂಲಕ ಹರಡ್ತೈತಪ್ಪ ಅಂದರೆ ಗಾಳಿಯ ಮೂಲಕ ಹರಡ್ತೈತಿ. ಯಾವುದರ ಮೂಲಕ? ಗಾಳಿ. ಅದೇ ರೀತಿಯಾಗಿ ದಡಾರ್ ಅನ್ನುವಂಥ ರೋಗ ಬರ್ತೈತಿ. ಇದು ವೈರಸ್ನಿಂದ ಬರುವಂಥ ರೋಗ, ಇದು ಗಾಳಿಯ ಮೂಲಕ ಹರಡ್ತೈತಿ. ನೆಕ್ಸ್ಟ್ ಸೀತಾಳೆ ಸಿಡುಬು, ಇದು ಕೂಡ ವೈರಸ್ನಿಂದ ಬರುವ ರೋಗ. ಇದು ಕೂಡ ಗಾಳಿ ಅಥವಾ ಸಂಪರ್ಕದಿಂದ ಹರಡುವಂಥ ಒಂದು ರೋಗ. ನೆಕ್ಸ್ಟ್ ಕಾಲರಾ ಕೂಡ ವಿಬ್ರಿಯೋ ಕಾಲರೆ ಎಂಬ ಬ್ಯಾಕ್ಟೀರಿಯಾದಿಂದ ಬರ್ತೈತಿ. ಇದು ನೀರು ಅಥವಾ ಆಹಾರದ ಮೂಲಕ ಹರಡ್ತೈತಿ. ವಿಷಮ ಶೀತ ಜ್ವರತೆ ಬರ್ತೈತಿ.
ಇದು ಬ್ಯಾಕ್ಟೀರಿಯಾದಿಂದ ಹರಡುವಂಥ ಒಂದು ರೋಗ. ಇದು ನೀರಿನ ಮೂಲಕ ಏನಾಗ್ತೈತಿ ಹರಡ್ತೈತಿ. ಹೆಪಟೈಟಿಸ್ ಎ ಇದು ವೈರಸ್ನಿಂದ ಬರ್ತೈತಿ. ನೆಕ್ಸ್ಟ್ ಇದು ನೀರಿನ ಮೂಲಕ ಬೇರೆ ಒಬ್ಬ ವ್ಯಕ್ತಿಗೆ ಹರಡ್ತೈತಿ. ಅದೇ ರೀತಿಯಾಗಿ ಮಲೇರಿಯಾ ಪ್ರೋಟೋಜೋವಾ ಎಂಬ ಸೂಕ್ಷ್ಮಜೀವಿಯಿಂದ ಉಂಟಾಗ್ತೈತಿ. ನೆಕ್ಸ್ಟ್ ಮಲೇರಿಯಾ ಯಾವ ರೀತಿ ಬರ್ತೈತಪ್ಪ ಅಂದರೆ ಸೊಳ್ಳೆ ಕಚ್ಚುವುದರ ಮೂಲಕ ಮಲೇರಿಯಾ ರೋಗ ಮಾನವನಿಗೆ ಬರ್ತೈತಿ. ಇದಿಷ್ಟು ರೋಗ ಮತ್ತು ಉಂಟು ಮಾಡುವಂಥ ಸೂಕ್ಷ್ಮಜೀವಿಗಳ ಬಗ್ಗೆ ಮಾಹಿತಿಯಾಗಿತ್ತು. ಅದೇ ರೀತಿಯಾಗಿ ಸೂಕ್ಷ್ಮಜೀವಿಗಳಿಂದ ಉಂಟಾಗುವಂಥ ಕೆಲವು ಸಾಮಾನ್ಯ ಸಸ್ಯ ರೋಗಗಳನ್ನು ನೋಡೋಣ. ಇವಾಗ ನಾವು ಪ್ರಾಣಿ ರೋಗಗಳನ್ನು ನೋಡಿದ್ದೀವಿ, ಇವಾಗ ಕೆಲವು ಸಸ್ಯ ರೋಗಗಳನ್ನು ನೋಡ್ತಾ ಬರೋಣ. ಇಲ್ಲಿ ಸಸ್ಯ ರೋಗಗಳಿವೆ, ಇಲ್ಲಿ ಸೂಕ್ಷ್ಮಜೀವಿ ಮತ್ತು ರೋಗ ಹರಡುವಂಥ ಮಾರ್ಗ. ಮೊದಲನೇದಾಗಿ ಸಿಟ್ರಸ್ ಕ್ಯಾಂಕರ್ ಅನ್ನುವಂಥ ಸಸ್ಯ ರೋಗವು ಬ್ಯಾಕ್ಟೀರಿಯಾದಿಂದ ಹರಡುತ್ತದೆ. ಯಾವುದರಿಂದ? ಬ್ಯಾಕ್ಟೀರಿಯಾ ಸೂಕ್ಷ್ಮಜೀವಿಯಿಂದ ಹರಡುತ್ತದೆ. ಇದು ಯಾವ ರೀತಿಯಪ್ಪ ಅಂದರೆ ಗಾಳಿಯ ಮೂಲಕ ಹರಡುವಂಥ ಒಂದು ರೋಗ. ಗೋಧಿಯ ತುಕ್ಕು ರೋಗ ಕಂಡು ಬರುತ್ತೆ. ಇದು ಶಿಲೀಂಧ್ರ ಎಂಬ ಸೂಕ್ಷ್ಮಜೀವಿಯಿಂದ ಹರಡುತ್ತೈತಿ. ಇದು ಗಾಳಿ ಮತ್ತು ಬೀಜಗಳ ಮೂಲಕ ಹರಡುವಂಥ ರೋಗ. ನೆಕ್ಸ್ಟ್ ಬೆಂಡೆಗಿಡದ ಹಳದಿನಾಳ ಮೊಸೈಕ್ ರೋಗ. ಇದು ಯಾವ ರೀತಿಯಪ್ಪ ಅಂದರೆ ಇದು ವೈರಸ್ನಿಂದ ಹರಡುವಂಥ ಒಂದು ರೋಗ. ಇದು ಕೀಟಗಳ ಮೂಲಕ ಹರಡುವಂಥ ಒಂದು ರೋಗವಾಗಿದೆ. ಹೌದಾ? ನೆಕ್ಸ್ಟ್ ಕೊನೆಯದಾಗಿ ಏನಪ್ಪ ಅಂದರೆ ಆಹಾರದ ಸಂರಕ್ಷಣೆ ಇದೆ. ಅದರ ನಂತರ ಪಾಶ್ಚರೀಕರಣ. ಇದು ಮುಗಿತಪ್ಪ ಅಂದರೆ ಇದು 2ನೇ ಚಾಪ್ಟರ್ ಕಂಪ್ಲೀಟ್ ಆದಂಗೆ ಆಗುತ್ತೆ. ನೆಕ್ಸ್ಟ್ ನಾವು 3ನೇ ಚಾಪ್ಟರನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡ್ತಾ ಬರೋಣಂತೆ. ಇವಾಗ ನಾವು ಆಹಾರದ ಸಂರಕ್ಷಣೆ ನೋಡಿ. ಆಹಾರದ ಸಂರಕ್ಷಣೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇತ್ತೀಚಿನ ದಿನಗಳಲ್ಲಿ ಫ್ರಿಜ್ ಮತ್ತು ಬೇರೆ ಬೇರೆ ಸಲಕರಣೆಗಳನ್ನು ಬಳಸಿ ಏನು ಮಾಡಲಾಗುತ್ತೆ, ಆಹಾರದ ಸಂರಕ್ಷಣೆಯನ್ನು ಮಾಡಲಾಗುತ್ತೆ. ಆದರೆ ಅತಿ ಹೆಚ್ಚು ಅಥವಾ ಅತಿ ದೀರ್ಘಕಾಲದವರೆಗೆ ಸಂರಕ್ಷಣೆ ಮಾಡಲು ಮತ್ತು ಹಿಂದಿನ ಜನರು ಕೂಡ ಯಾವ ರೀತಿ ಸಂರಕ್ಷಣೆಯನ್ನು ಮಾಡ್ತಾಯಿದ್ರು ಆಹಾರವನ್ನು ಅನ್ನೋದರ ಬಗ್ಗೆ ನೋಡ್ತಾ ಬರೋಣ ಬನ್ನಿ. ಇವಾಗಲೂ ಕೂಡ ಈ ವಿಧಾನವನ್ನು ಬಳಸಲಾಗ್ತಾ ಇದೆ ನೋಡಿ. ಮೊದಲನೇದಾಗಿ ಅಡುಗೆ ಉಪ್ಪಿನಿಂದ ಸಂರಕ್ಷಣೆ ನೋಡಿ. ಅಡುಗೆ ಉಪ್ಪು ಅಂದರೆ ನಾವೇನು ಬಳಸ್ತೀವಲ್ಲ ಸೋಡಿಯಂ ಕ್ಲೋರೈಡ್ NaCl ಅನ್ನೋವಂಥ ಅಡುಗೆ ಉಪ್ಪು. ಆ ಅಡುಗೆ ಉಪ್ಪಿನಿಂದ ಯಾವ್ಯಾವುದನ್ನು ಸಂರಕ್ಷಿಸ್ಬೋದು ಅಂದರೆ ಮೀನನ್ನು ಸಂರಕ್ಷಿಸ್ಬೋದು, ಮಾಂಸವನ್ನು ಸಂರಕ್ಷಿಸ್ಬೋದು, ನೆಲ್ಲಿಕಾಯಿ, ಮಾವಿನ ಹಣ್ಣು ಮತ್ತು ಹುಣಸೆ ಹಣ್ಣುಗಳನ್ನು ಅಡುಗೆ ಉಪ್ಪಿನಿಂದ ಸಂರಕ್ಷಿಸ್ಬೋದು. ನೆಕ್ಸ್ಟ್ ಸಕ್ಕರೆಯಿಂದ ಸಂರಕ್ಷಣೆ ನೋಡಿ. ಜಾಮ್, ಜೆಲ್ಲಿ ಮತ್ತು ಹಣ್ಣಿನ ರಸಗಳನ್ನು ಯಾವುದರಿಂದ ಸಂರಕ್ಷಣೆ ಮಾಡಿರ್ತಾರಪ್ಪ ಅಂದರೆ ಸಕ್ಕರೆಯಿಂದ ಸಂರಕ್ಷಣೆ ಮಾಡಿರ್ತಾರೆ. ಇವುಗಳ ಮೇಲೆ ಕೂಡ ಪ್ರಶ್ನೆಯನ್ನು ಕೇಳ್ತಾರೆ. ಯಾವ ರೀತಿಯಪ್ಪ ಅಂದರೆ ಮೀನು, ಮಾಂಸವನ್ನು ಈ ಕೆಳಗಿನ ಯಾವುದರಿಂದ ಸಂರಕ್ಷಿಸಬಹುದು ಅಂತೇಳಿ ಕೇಳಿದಾಗ ಅಡುಗೆ ಉಪ್ಪಿನಿಂದ ಅಂತೇಳಿ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಅಥವಾ ಇನ್ನೊಂದು ಆಪ್ಷನ್ ಅದರಲ್ಲಿ ಎಣ್ಣೆ ಮತ್ತು ವಿನೆಗಾರ್ ಕೊಟ್ಟಿದ್ದರೂ ಕೂಡ ಅದು ಕೂಡ ಸರಿಯಾದ ಉತ್ತರ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಸಕ್ಕರೆಯಿಂದ ಯಾವ ಕೆಳಗಿನ ಪದಾರ್ಥವನ್ನು ಸಂರಕ್ಷಿಸಬಹುದು ಅಂತೇಳಿ ಪ್ರಶ್ನೆ ಕೇಳ್ಬೋದು. ಅವಾಗ ಕೆಳಗಿನ ಆಪ್ಷನ್ನಲ್ಲಿ ಜಾಮ್ ಒಂದೇ ಕೊಟ್ಟಿರ್ಬೋದು. ಜಾಮ್ ಕೊಟ್ಟು 2ನೇ ಆಪ್ಷನ್ನು ಮೀನು, 3ನೇ ಆಪ್ಷನ್ನು ನೆಲ್ಲಿಕಾಯಿ, 4ನೇ ಆಪ್ಷನ್ನು ಮಾವಿನ ಹಣ್ಣು ಅಂತ ಕೊಟ್ಟಾಗ ಜಾಮ್ ಸಕ್ಕರೆಯಿಂದ ಸಂರಕ್ಷಣೆ ಮಾಡುವಂಥ ಒಂದು ಆಹಾರ ಪದಾರ್ಥವಾಗಿದೆ. ಓಕೆನಾ? ನೆಕ್ಸ್ಟ್ ಎಣ್ಣೆ ಮತ್ತು ವಿನೆಗಾರ್ಗಳಿಂದ ಸಂರಕ್ಷಣೆ. ಎಣ್ಣೆ ಮತ್ತು ವಿನೆಗಾರ್ಗಳಿಂದ ಏನೇನನ್ನು ಸಂರಕ್ಷಣೆ ಮಾಡ್ಬೋದಪ್ಪ ಅಂದರೆ ಉಪ್ಪಿನಕಾಯಿಯನ್ನು ಸಂರಕ್ಷಣೆ ಮಾಡ್ಬೋದು, ತರಕಾರಿಯನ್ನು ಸಂರಕ್ಷಣೆ ಮಾಡ್ಬೋದು, ಹಣ್ಣುಗಳನ್ನು ಸಂರಕ್ಷಣೆ ಮಾಡ್ಬೋದು. ಯಾವುದರಿಂದ? ಎಣ್ಣೆ ಮತ್ತು ವಿನೆಗಾರಿಂದ. ಮೀನು ಮತ್ತು ಮಾಂಸವನ್ನು ಕೂಡ ಸಂರಕ್ಷಣೆ ಮಾಡ್ಬೋದು. ಓಕೆನಾ? ನೆಕ್ಸ್ಟ್ ಪಾಶ್ಚರೀಕರಣ. ಏನಿದು ಪಾಶ್ಚರೀಕರಣ? ಪಾಶ್ಚರೀಕರಣ ಅಂದರೆ ಏನಪ್ಪ ಅಂದರೆ ಇದು ಒಂದು ಹಾಲನ್ನು ಸಂರಕ್ಷಿಸುವಂಥ ಒಂದು ಪ್ರಕ್ರಿಯೆ. ಅದು ಯಾವ ರೀತಿ ಇರುತ್ತಪ್ಪ ಅಂದರೆ ನೋಡಿ, ಹಾಲನ್ನು ಮೊದಲು ಏನು ಮಾಡಬೇಕೆಂದ್ರೆ ಸುಮಾರು 70 ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ 70 ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ ಏನು ಮಾಡಬೇಕು? 15ರಿಂದ 30 ನಿಮಿಷಗಳ ಕಾಲ ಕಾಸಲಾಗುತ್ತದೆ. ಹಾಲನ್ನು ಏನು ಮಾಡಲಾಗುತ್ತೆ? ಸುಮಾರು 70 ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ 15ರಿಂದ 30 ನಿಮಿಷಗಳ ಕಾಲ ಏನು ಮಾಡಲಾಗುತ್ತೆ? ಕಾಸಲಾಗುತ್ತದೆ. ಮತ್ತು ತಕ್ಷಣ ಏನು ಮಾಡಲಾಗುತ್ತೆ? ತಂಪುಗೊಳಿಸಲಾಗುತ್ತೆ. ತಂಪುಗೊಳಿಸಿ ಶೇಖರಿಸಲಾಗುತ್ತದೆ. ಹಾಲನ್ನು ಸುಮಾರು 70 ಡಿಗ್ರಿ ಸೆಲ್ಸಿಯಸ್ನಲ್ಲಿ ತಾಪ ಮಾಡಿ 15ರಿಂದ 30 ನಿಮಿಷಗಳವರೆಗೆ ತಾಪ ಮಾಡಿ ತಕ್ಷಣವೇ ತಂಪುಗೊಳಿಸಿ ಅದನ್ನು ಶೇಖರಿಸಲಾಗುತ್ತದೆ. ಈ ರೀತಿ ಮಾಡುವುದರಿಂದ ಅಲ್ಲಿ ಏನಾಗ್ತೈತಪ್ಪ ಅಂದರೆ ಸೂಕ್ಷ್ಮಜೀವಿಗಳ ಬೆಳವಣಿಗೆಯನ್ನು ತಡೆಗಟ್ತೈತಿ. ಎಲ್ಲಿ? ಹಾಲಿನಲ್ಲಿ ಸೂಕ್ಷ್ಮಜೀವಿಗಳ ಬೆಳವಣಿಗೆಯನ್ನು ತಡೆಗಟ್ತೈತಿ. ಈ ವಿಧಾನವನ್ನೇ ಪಾಶ್ಚರೀಕರಣ ಎನ್ನುವರು ನೋಡಿ. ಈ ವಿಧಾನವನ್ನು ಏನಂತ ಕರಿತೀವಿ? ಪಾಶ್ಚರೀಕರಣ ಅಂತೇಳಿ ಕರಿತೀವಿ. ನೀವು ನೋಡಿರ್ಬೋದು ಹಾಲಿನ ಪ್ಯಾಕೆಟ್ ಮೇಲೆ ಬರೆದಿರ್ತಾರೆ
ಪಾಶ್ಚರೀಕರಿಸಿದ ಹಾಲು ಅಂತ ಬರೆದಿರ್ತಾರೆ. ಏನಂತ ಬರೆದಿರ್ತಾರೆ? ಪಾಶ್ಚರೀಕರಿಸಿದ ಹಾಲು. ಹಾಗಂದರೆ ಏನಪ್ಪ ಅಂದರೆ ಆ ಹಾಲನ್ನು ಏನು ಮಾಡಿರ್ತಾರೆ, 70 ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ 15ರಿಂದ 30 ನಿಮಿಷಗಳ ಕಾಲ ಕಾಸಿ ಸಡನ್ನಾಗಿ ತಕ್ಷಣವೇ ತಂಪುಗೊಳಿಸಿ ಏನು ಮಾಡಿರ್ತಾರೆ, ಶೇಖರಣೆ ಮಾಡಿರ್ತಾರೆ. ಅಂಥ ಹಾಲು ಏನಾಗಿರುತ್ತೆ, ಅದು ಪಾಶ್ಚರೀಕರಿಸಿದ ಹಾಲು ಅಂತೇಳಿ ಮೇಲೆ ಮೆನ್ಷನ್ ಮಾಡಿರ್ತಾರೆ. ನೀವು ಹಾಲಿನ ಪ್ಯಾಕೆಟ್ನಲ್ಲಿ ವೀಕ್ಷಣೆ ಮಾಡ್ಬೋದು. ಹೌದಾ? ಈ ಪಾಶ್ಚರೀಕರಣ ಅಥವಾ ಪಾಶ್ಚರೀಕರಣ ವಿಧಾನವನ್ನು ಯಾರು ಆವಿಷ್ಕಾರ ಮಾಡ್ತಾರಪ್ಪ ಅಂದರೆ ಲೂಯಿಸ್ ಪಾಶ್ಚರ್ ಅವರು ಆವಿಷ್ಕಾರ ಮಾಡ್ತಾರೆ. ಯಾರು ಆವಿಷ್ಕಾರ ಮಾಡ್ತಾರೆ? ಲೂಯಿಸ್ ಪಾಶ್ಚರ್ ಅವರು. ಓಕೆನಾ? ಇದು ಏನಾಗಿತ್ತಪ್ಪ ಅಂದರೆ ಸೆಕೆಂಡ್ ಚಾಪ್ಟರ್ ಆಗಿತ್ತು. ಇದು 8th ಸೈನ್ಸ್ಗೆ ಸಂಬಂಧಪಟ್ಟಂತೆ ಸೂಕ್ಷ್ಮಜೀವಿಗಳು ಮಿತ್ರ ಮತ್ತು ಶತ್ರು ಎಂಬ ಪಾಠದ ಕ್ಲಾಸ್ ಆಗಿತ್ತು. ಇದೇ ರೀತಿಯಾಗಿ ಇನ್ನಿತರ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ಲಾಸನ್ನು ನಾವು 3ನೇ ಚಾಪ್ಟರನ್ನು ನೋಡ್ತಾ ಬರೋಣ. ಧನ್ಯವಾದಗಳು.